ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ತಮ್ಲೈನಲ್ಲೇ ನೋಡಿ ಅರ್ಥ ಆಗಿರ್ಬೋದು ಅನ್ಸುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳ್ತೀನಿ ಬನ್ನಿ. ಈ ತರ ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ಗೆ ಪಾಸ್ವರ್ಡ್ ತಿನ್ಫಿ ಪಾಸ್ವರ್ಡ್ ಅಂತ ಇಕ್ತಾ ಇರ್ತೀವಲ್ವಾ, ಬೇರೆದವ್ರದ್ದು ನೋಡ್ತಾ ಇರ್ತಾರೆ, ನನ್ನ ಚಾನಲಲ್ಲಿ ನೋಡ್ತಾ ಇರ್ತಾರೆ. ಆ ಥರ ಪಾಸ್ವರ್ಡು ಹೇಗೆ ಹಾಕಬೇಕು ಮತ್ತು ಅದು ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಇನ್ನಿತರರಿಗೆ ಶೇರ್ ಮಾಡಿ, ಮತ್ತು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಒಂದು ಕಮೆಂಟ್ ಮಾಡಿ ಹೇಗೆ ಯೂಸ್ಫುಲ್ ಆಗಿದೆ ಅಂತ. ಮತ್ತು ಇನ್ನಿತರ ವಿಡಿಯೋಗಳು ನಾನು ಮಾಡಿ ಹಾಕಿದ್ದೀನಿ ನೋಡಿ. ಲೈಟ್ ಮೋಷನ್ ಕನ್ನಡ ಫಾಂಟ್ ಆ್ಯಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೂಲ್ಸ್ಗಳು ಯಾವ ಆ್ಯಪಲ್ಲಿ ಸಿಗುತ್ತೆ ಅಂತಲೂ ಮಾಡಿಕೊಟ್ಟಿದ್ದೀನಿ. ಮತ್ತು ಈ ಥರ ವಿಡಿಯೋಗೆ ಲೋಗೋ ಹಾಕೋದು ಯಾವ ಆ್ಯಪಲ್ಲಿ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಶುರು ಮಾಡೋಣ. ಅಲೈಟ್ ಮೋಷನ್ಗೆ ಬಂದು ಈ ಥರ ನೀವು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿರ್ತಾರೆ. ಈ ಥರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಾಜೆಕ್ಟ್ ಲಿಂಕ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಲಿಂಕು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ. ನೋಡಿ, ಈ ಥರ ಮೆಂಬರ್ಶಿಪ್ ಅಂತ ಬರುತ್ತೆ. ಆಲ್ಮೋಸ್ಟು ನಂದು 5 ವರ್ಷನ್ ಇರೋದ್ರಿಂದ, ಅಂದರೆ ನಾನು ದುಡ್ಡು ಕಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಆ್ಯಪ್ ಯೂಸ್ ಮಾಡ್ತಿರೋದು. ಹಂಗಾಗಿ ಇದು ಆ್ಯಪು ಮೆಂಬರ್ಶಿಪ್ ಇರೋರಿಗೆ ಮಾತ್ರ ಪ್ರಾಜೆಕ್ಟ್ ಲಿಂಕು ಓಪನ್ ಆಗೋದು ಅಂತ ತೋರಿಸ್ತಾ ಇದೆ. ಪ್ಯಾಕೇಜ್ ಮೆಂಬರ್ಶಿಪ್ ಅಂತಂದರೆ ನೋಡ್ತಾ ಇದ್ದೀರಲ್ಲ, ಎಕ್ಸ್ಪೋರ್ಟ್ ಆಗ್ತಾ ಇದೆ. ವೆಯ್ಟ್ ಮಾಡಿ. ಯಾವ ಥರ ಪಾಸ್ವರ್ಡ್ ಹಾಕಬೇಕು, ಎಲ್ಲಿ ಪಾಸ್ವರ್ಡ್ ಇದು ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಲಿಂಕು ಕಾಪಿ ಮಾಡ್ಕೊಳ್ಳಿ. ಮತ್ತು ಈ ಕಡೆಗೆ ಒಂದು ಫೋಟೋ ಬರುತ್ತೆ, ಆ ಫೋಟೋನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತು ಇವಾಗ ಗೂಗಲ್ ಬನ್ನಿ. ಗೂಗಲ್ ಬಂದು ಸರ್ಚ್ ಮಾಡಿ ತಿನ್ಫಿ ಅಂತ ಸರ್ಚ್ ಮಾಡಿ, TNINIFE ತಿನ್ಫಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಈ ಥರ ಬರಬೇಕು ನಿಮಗೆ. ತಿನ್ಫಿ ಪಾಸ್ವರ್ಡ್ ಪ್ರೊಟೆಕ್ಟ್ ಎ ಶಾರ್ಟ್ಸ್ URL ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಥರ ಬಂದೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡು ಇದು ಮೇಲ್ಗಡೆ URL ಅಂತಂದರೆ ನೀವು ಯೂಟ್ಯೂಬ್ದು ವಿಡಿಯೋಗಳಿಗೂ ಪಾಸ್ವರ್ಡ್ ಇಕ್ಕೋಬೋದು. ಮತ್ತು ಈ ಥರ ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕು ಪಾಸ್ವರ್ಡ್ ಇಕ್ಬೋದು. ನಾವು ಕಾಪಿ ಮಾಡಿದ್ದೀವಲ್ಲ ಅದನ್ನು ಪೇಸ್ಟ್ ಮಾಡೋಣ. ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಪಾಸ್ವರ್ಡ್ ಅಂತಿದೆ. ನಿಮಗೆ ಪಾಸ್ವರ್ಡ್ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು ನೋಡಿ. ಇಲ್ಲಿ ನಾನು 1 2 3 4 5 6 ಅಂತ 6 ನಂಬರ್ಸ್ನ ಹಾಕಿದ್ದೀನಿ. ಕೆಳಗಡೆ ಇಲ್ಲಿ ಐ ಆಮ್ ಎ ನಾಟ್ ರೋಬೋಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡಿ ಶರ್ಟನ್ ಅಂತಿದೆ ನೋಡಿ, ಶಾರ್ಟನ್ URL ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ. ಇವಾಗ ತಿನ್ಫಿ ಪಾಸ್ವರ್ಡ್ ಪ್ರೊಟೆಕ್ಟ್ ಅಂತ ರೆಡಿ ಆಗಿದೆ ಅಂತ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಈ ಥರ ಬರುತ್ತೆ. ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡು ಕಾಪಿ ಲಿಂಕ್ ಅಂತಿದೆ ನೋಡಿ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಹಾಕುವಂಥ ಯೂಟ್ಯೂಬಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀರಲ್ಲ, ಆವಾಗ ಆ ವಿಡಿಯೋನ ಪ್ರಾಜೆಕ್ಟ್ ಲಿಂಕ್ ಅಂತ ಒಂದು ಟೆಕ್ಸ್ಟ್ ಬರೆದ್ಬಿಟ್ಟು ಆ ವಿಡಿಯೋಗೆ ಒಂದು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ನೋಡ್ತಾ ಇದ್ರೆ ನಾನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಡೆಮೋ ಟೆಲಿಗ್ರಾಮ್ ನೋಡಿ, ಇಲ್ಲಿ ನೋಡಿ ಈ ಥರ ತಿನ್ಫಿ ಅಂತ ಇದೆಯಲ್ಲ, ಅದ್ರ ಕಾಪಿ ಮಾಡ್ಕೊಂಡಿರ್ತಾರೆ, ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ಈ ಥರ ಯಾವುದರಲ್ಲಿ ಒಂದು ನಿಮ್ಮ ಪರ್ಸ್ನಲ್ ನಂಬರ್ ಆಗಿರ್ಬೋದು, ಈ ಥರ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ಈ ಥರ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಇದನ್ನು ಹಿಂಗೆ ಇಟ್ಕೊಂಡು ಕಾಪಿ ಮಾಡಿ, ಇಲ್ಲಿ ಕಾಪಿ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕಾಪಿ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಬಿಡಿ ಅಷ್ಟೇ. ಪಾಸ್ವರ್ಡು ಅದಕ್ಕೆ ಕೂತ್ಕೊಳ್ಳುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಕೇಳುತ್ತೆ, ನಿಮಗೆ ತೋರಿಸ್ತೀನಿ ಇವಾಗ. ಈ ಥರ ಪಾಸ್ವರ್ಡ್ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಟ್ಕೊಂಡಿರುವಂಥ ಪಾಸ್ವರ್ಡು ಮತ್ತು ಇನ್ನಿತರ ವಿಡಿಯೋಗಳು ನಾನು ವಿಡಿಯೋದಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ಕೊನೆವರೆಗೂ ನೋಡಿದರೆ ಸಿಕ್ಕಿರುತ್ತೆ ಪಾಸ್ವರ್ಡು. ಆ ಪಾಸ್ವರ್ಡ್ನ ನೀವು ಕಲೆಕ್ಟ್ ಆಗಿತ್ತು ಅಂತಂದರೆ ನೋಡಿ, ಇವಾಗ ನಾನು 1 2 3 4 5 6 ಅಂತ ಕರೆಕ್ಟಾಗಿ ನಂಬರ್ನ ಇಟ್ಟಿದ್ದೀನಿ. ಅದೇ ನಂಬರ್ನ ಹಾಕಿಬಿಟ್ಟು ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಇಮ್ಮಿಡಿಯೇಟ್ಲಿ ನೋಡ್ತಾ ಇದ್ದೀರಲ್ಲ, ಇಂಪೋರ್ಟ್ ಅಂತ ಬಂತು ಇವಾಗ ಪ್ರಾಜೆಕ್ಟ್ ಲಿಂಕ್ಗೆ. ನೋಡಿದಿರಲ್ಲ, ಇಂಪೋರ್ಟ್ ಅಂತ ಕೊಟ್ಟರೆ ಇಂಪೋರ್ಟ್ ಆಗುತ್ತೆ. ನೀವು ಹೋಗ್ಬಿಟ್ಟು ಅಲೈಟ್ ಮೋಷನಲ್ಲಿ ವಿಡಿಯೋ ರೆಡಿ ಮಾಡ್ಕೋಬೋದು. ನೋಡಿದಿರಲ್ಲ ಫ್ರೆಂಡ್ಸ್, ಈ ಥರ ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕು ಮತ್ತು ಇನ್ನಿತರ ಯೂಟ್ಯೂಬ್ ವಿಡಿಯೋಗಳಿಗೆ ಪ್ರಾಜೆಕ್ಟ್ ಲಿಂಕ್ಗೆ
ಮತ್ತು ಯೂಟ್ಯೂಬ್ ವಿಡಿಯೋಗೆ ಪಾಸ್ವರ್ಡ್ ಇಕ್ಕೋದು, ಥಿನ್ಫಿಫ್ ಪಾಸ್ವರ್ಡ್ ಇಕ್ಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಆಲ್ಮೋಸ್ಟು ಜಾಸ್ತಿ ವಿಡಿಯೋಗಳಿಲ್ಲ ಇದ್ರ ಬಗ್ಗೆ, ನಾನು ಇರಲಿ ಅಂತ ಮಾಡಿದ್ದೀನಿ. ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಇನ್ನಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ತಗೊಂಡು ಬಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.